ಒಂದೊಂದು ದಿವಸವೂ ಅಷ್ಟೇ ವೈಶಾಖ ಮಾಸವೇ ಜಲಕುಂಭದಾನಕ್ಕೆ ಶ್ರೇಷ್ಠ. ಅದರಲ್ಲಿ ಕೂಡ ಸಪ್ತಮಿ ದಿವಸ ವಿಶೇಷವಾಗಿದೆ. ಇವತ್ತು ಗಂಗಾ ವ್ರತ ಅಂತ ಕರೀತಾರೆ. ಇಂದು 1000 ಜಲಕುಂಭಗಳನ್ನು ದಾನ ಮಾಡಬೇಕಂತೆ. 1000 ಮಡಿಕೆಗಳನ್ನು ಅಥವಾ ಪಂಚಪಾತ್ರಗಳನ್ನು ದಾನ ಮಾಡಬೇಕು. ಇದರಿಂದ 7 ತಲೆಮಾರಿನ ಪಿತೃಗಳು ಸ್ವರ್ಗಕ್ಕೆ ಹೋಗ್ತಾರಂತೆ. ಏನು ವಿಶೇಷ ಇದರಲ್ಲಿ ಅಂದರೆ, ಜನ್ನು ಎಂಬತಕ್ಕಂಥ ಋಷಿ ಇದ್ದಲ್ಲ, ಅವನು ಆಶ್ರಮ ಮಾಡಿಕೊಂಡಿರುವಾಗ ಭಗೀರಥ ಶಿವನನ್ನು ತಪಸ್ಸಿನಿಂದ ಸಂತೋಷಪಡಿಸಿ ಅವಳನ್ನು ಕರ್ಕೊಂಡ್ಬರ್ತಾ ಇರುವಾಗ ಅವನ ಆಶ್ರಮವನ್ನು ಕೂಡ ಅದನ್ನು ಪೂರ್ತಿ ನೀರಿನಲ್ಲಿ ಹೋಮ ಮಾಡಿಸ್ಬಿಟ್ರು. ಆ ಋಷಿ ಕೋಪ ಬಂತು. ತಕ್ಷಣ ನೀರನ್ನು ತಗೊಂಡು ಒಂದು ಆಪೋಷಣ ತೊಗೊಂಬಿಟ್ಟ. ಪುನಃ ಭಗೀರಥನಿಗೆ ದುಃಖ ಉಂಟಾಯಿತು. ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿರುವ ಭಾಗೀರಥಿ ಹೊಟ್ಟೋಲ್ಲಲ್ಲ. ಪುನಃ ಸ್ತೋತ್ರ ಮಾಡಿದ್ರು. ದೇವತೆಗಳು ಬಂದರು. ಆ ಜನ್ನು ಋಷಿನ ಕೇಳಿದರು, ಅವಳನ್ನು ಬಿಟ್ಬಿಡು ನೀನು, ಅವಳು ತುಂಬ ಮಹಾಕಾರ್ಯ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತ ಹೇಳಿದರು. ಆಯಿತು, ಇವಳು ನನ್ನ ಮಗಳು ಅಂತ ನೀವು ಹೇಳಬೇಕು. ಆಗ ಜಾಹ್ನವಿ ಅಂತ ದೇವತೆಗಳ ಹೆಸರು ಕೊಟ್ಟರು, ಜನ್ನುವಿನ ಮಗಳು ಅಂತ. ಯಾಕೆ ಅಂತ ಹರಿವಂಶ ಹೇಳುವಂತೆ ಇವಳು 2 ಜನ್ಮದಿಂದ ಪ್ರಯತ್ನ ಪಡ್ತಾ ಇದ್ದಾಳೆ ಈ ಜನ್ನು ಎಂಬ ರಾಜನಾಗಿರುವಾಗ ಮದುವೆ ಆಗಬೇಕು ಅಂತ. ಆದರೆ ಅವನು ಹೇಳಿದ, ನಾನು ಸನ್ಯಾಸ ತಗೊಳ್ಳೋನು, ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದ ಕೋಪದಿಂದ ಅವನ ಆಶ್ರಮವೆಲ್ಲ ಪೂರ್ತಿ ತೆಗೆದುಬಿಟ್ಲು. ಅದಕ್ಕಾಗಿ ಕುಡಿದು ಹಾಕಿದ. ಈಗ ದೇವತೆಗಳ ವರ ಕೊಟ್ಟರು, ಇನ್ನು ಮೇಲೆ ಬ್ರಾಹ್ಮಣ ಬಲಗಿವಿಯಿಂದ ಬಿಟ್ಟನಲ್ಲ, ಇನ್ನು ಮೇಲೆ ಬ್ರಾಹ್ಮಣರ ಬಲಗಿವಿಯಲ್ಲಿ ಸಮಸ್ತ ದೇವತೆಗಳು ಸಮಸ್ತ ಗಂಗಾ ನದಿಗಳು ಸನ್ನಿಹಿತವಾಗಿರುತ್ತವೆ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವು ಆಕಳಿಸಿದಾಗ ಅಥವಾ ಸೀಂದಾಗ ಕೆಮ್ಮಿದಾಗ ಆಚಮನ ಮಾಡಬೇಕು ಅಂತಿದೆ. ಎಲ್ಲಿ ತರುವುದು ಆಚಮನ ಆಗಲ್ಲ. ಅದಕ್ಕೆ ಬಲಗಿವಿ ಮುಟ್ಕೊಂಡಾಗ ಅದು ಆಚಮನ ಮಾಡಿದ ಫಲ ಬರುತ್ತೆ ಎಂಬುದಾಗಿ ಶಾಸ್ತ್ರ ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಇದರಲ್ಲಿ ಸಪ್ತಮಿಯಲ್ಲಿ ಇರತಕ್ಕಂಥದ್ದು